trust of quality. ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಶಿಕ್ಷಕರೇ, ಪೆನ್ನು ಅಥವಾ ಪೆನ್ಸಿಲ್ನ ಸರಿಯಾಗಿ ಹಿಡಿಯುವಂಥ ಕ್ರಮ ಇದೆಯಲ್ಲ, ಇದು ಬಹಳ ಮುಖ್ಯ. ನಾವು ಯಾವಾಗಲೂ ಎರಡೇ ಬೆರಳಲ್ಲಿ ಹಿಡ್ಕೋಬೇಕು. ಮೂರನೇ ಫಿಂಗರ್ ನಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳಿನಲ್ಲಿ ಹಿಡ್ಕೋಬೇಕು. ಈ ಮಿಡಲ್ ಫಿಂಗರ್ ಅಥವಾ ಮಧ್ಯದ ಬೆರಳೇನಿದೆ ಅದು ಸಪೋರ್ಟಿಗೆ ತಗೋಬೇಕು. ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಪೋಸ್ಚರ್ ಟು ಹೋಲ್ಡ್ ದ ಪೆನ್ ಆರ್ ದ ಪೆನ್ಸಿಲ್. ಎಲ್ಲಿ ಹಿಡ್ಕೋಬೇಕು? 1 ಇಂಚ್ ಅಥವಾ ನಮಗೆಲ್ಲರಿಗೂ ಈ ಮಾರ್ಕ್ ಇರುತ್ತೆ, ಒಂದು ಕಟ್ಟಿರುತ್ತಿಲ್ಲಿ. ಈ ಮಾರ್ಕಿಗೆ ಒಂದು ನಿಮ್ಮ ಪೆನ್ಸಿಲ್ ಟಿಪ್ಪಿಂದ ಅಥವಾ ಪೆನ್ನಿಂದ ಈ ಮಾರ್ಕ್ ಎಲ್ಲಿ ಬರುತ್ತೋ ದಟ್ ಈಸ್ ದ ಪರ್ಫೆಕ್ಟ್ ಪೊಸಿಷನ್. ಅಲ್ಲಿ ನಾವು ಪೆನ್ಸಿಲ್ನ ಹಿಡ್ಕೋಬೇಕು. ಯಾವಾಗಲೂ ಪೆನ್ಸಿಲ್ನ ಹಿಡಿಬೇಕಾದ್ರೆ ತುಂಬ ಒತ್ತಿ ಹಿಡಿಬಾರ್ದು. ಈಗ ಒತ್ತಿ ಹಿಡಿದಾಗ ಏನಾಗುತ್ತೆ, ಈ ಎರಡೂ ಭಾಗಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ವೈಟ್ ಆಗುತ್ತೆ, ಇಡೀ ಕೈ ನೋವಾಗುತ್ತೆ. ಮಕ್ಕಳಿಗೆ ಬರವಣಿಗೆಯಿಂದ ಕೈ ನೋವಾಗುತ್ತೆ ಅನ್ನೋದು ಖಂಡಿತ ತಪ್ಪು. ಅವರು ಸರಿಯಾದ ಕ್ರಮದಲ್ಲಿ ಹಿಡ್ಕೊಳ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಕೈ ನೋವಾಗುತ್ತೆ. ಹಿಡಿಯುವಾಗ ತುಂಬ ಜೆಂಟಲ್ ಆಗಿ ಹಿಡ್ಕೋಬೇಕು. ಹೇಗೆ ಅಂದರೆ ಪೆನ್ನು ಅಥವಾ ಪೆನ್ಸಿಲ್ ಬಿದ್ದು ಹೋಗಬಾರ್ದು. ಇನ್ನು ಕೆಲವರು ತುಂಬ ಒತ್ತಿ ಬರೀತಾರೆ. ಆ ಒತ್ತಿ ಬರೆಯೋದನ್ನು ನಾವು ಗಮನಿಸಬೇಕು. ಅಂದರೆ ಪೇಜನ್ನ ಟರ್ನ್ ಮಾಡಿ ಹಿಂದೆ ನಾವು ಸರಿವಿದ್ರೆ ಸಾಕು ಕೈಲಿ ಥರ. ನಮಗಲ್ಲಿ ಇಂಪ್ರೆಷನ್ಗಳು ಸಿಕ್ಕಿದ್ರೆ ಅದು ನಮಗೇನು ಗೊತ್ತಾಗುತ್ತೆ ಅಂದರೆ ಅವರು ತುಂಬ ಪ್ರೆಷರ್ ಹಾಕ್ತಾ ಇದ್ದಾರೆ ಅಂತ. ಪ್ರೆಷರ್ ಹಾಕೋ ಅಗತ್ಯ ಇಲ್ಲ. ಯಾವಾಗಲೂ ಪ್ರೆಷರ್ ಹಾಕದೆ ಬರೆದ್ರೆ ಹೆಚ್ಚೊತ್ತು ಬರೆಯೋಕ್ಕಾಗತ್ತೆ. ನೋಡಿ, ಸಾಮಾನ್ಯವಾಗಿ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಲ್ಲಿ ಮಕ್ಕಳುಗಳಿಗೆ ಕನ್ನಡ ಬರೆಯೋದಕ್ಕೆ ಸಮಯ ಸಾಕಾಗಲ್ಲ. ಆ 125 ಮಾರ್ಕ್ಸ್ಗಳಿಗೆ ಸಮಯ ಸಾಕಾಗದೆ ಅವರು ಕೆಲವೊಂದು ಸರಿ ಗೊತ್ತಿದ್ರೂ ಸಮೇತ ಬಿಟ್ಟು ಬರುವಂಥದ್ದಾಗತ್ತೆ. ಯಾಕೆ ಹೀಗಾಗತ್ತೆ ಅಂದರೆ ಆ ಮಕ್ಕಳುಗಳಿಗೆ ವೇಗವಾಗಿ ಬರೆಯೋದು ಗೊತ್ತಿರಲ್ಲ. ಒಂದು, ಎರಡನೇದು ಅಷ್ಟೊತ್ತು ಕೂತ್ಕೊಂಡು ಬರೆಯೋದು ಅಭ್ಯಾಸನೇ ಮಾಡಿರಲ್ಲ. ನಾವೊಂದು 400 ಮೀಟ್ರು 400 ಮೀಟರ್ಸ್ ನಾವು ಕಾಂಪಿಟೇಷನ್ಗೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ 400ಗಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಬೇಕೇ ವಿನಃ 400 ಮೀಟರ್ಸ್ಗಿಂತ ಒಂದು 100-200 ಮೀಟ್ರ್ ಪ್ರಾಕ್ಟೀಸ್ ಮಾಡಿದರೆ 400 ಮೀಟರ್ಸ್ ಕಂಪ್ಲೀಟು ಸಮೇತ ಮಾಡೋಕ್ಕಾಗಲ್ಲ. ಸೊ ಹಾಗಾದರೆ ನಾವು ಗೊತ್ತು ಮಾಡ್ಕೋಬೇಕಾಗಿರೋದು ಏನಂದರೆ, ನಾವು 3 ಗಂಟೆ ಕೂತ್ಕೊಂಡು ಬರೆಯುವಂಥ ಎಕ್ಸಾಮಿನೇಷನಿಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ 3.5 ಗಂಟೆ ಕಂಟಿನ್ಯೂಸ್ ಆಗಿ ಬರೆಯೋದು ಗೊತ್ತಿರಬೇಕು. ಅರ್ಧ ಗಂಟೆ ಬರೆದ್ರೆ ಕೈ ನೋವಾಗುತ್ತೆ ಅಂದರೆ ಖಂಡಿತವಾಗ್ಲೂ ನಾವು ಹಿಡ್ಕೊಳ್ಳೋದ್ರಲ್ಲಿ ಏನೋ ತಪ್ಪಿದೆ ಅನ್ನೋದನ್ನು ತಿಳ್ಕೋಬೇಕೇ ಹೊರತು ಅದನ್ನು ಸರಿಪಡಿಸ್ಕೊಳ್ಳದೆ ನಾವು ಹೆಚ್ಚು ಬರೆದ್ರೆ ಕೈ ನೋವು ಬರುತ್ತೆ. ಇದೆಲ್ಲ ತಪ್ಪು. ಸರಿಯಾಗಿ ಜೆಂಟಲ್ ಆಗಿ ಹಿಡ್ಕೋಬೇಕು. ಪೆನ್ನು ಅಥವಾ ಪೆನ್ಸಿಲ್ ಬಿದ್ದು ಹೋಗಬಾರ್ದು. ಎರಡೇ ಬೆರಳಲ್ಲಿ ಹಿಡ್ಕೋಬೇಕು. ಮೂರನೇ ಬೆರಳು ಸಪೋರ್ಟ್ ಮಾಡಬೇಕು. ಅದರ ಜೊತೆಗೆ ನಾವು ಹೆಚ್ಚು ಪ್ರೆಷರ್ ಹಾಕಬಾರ್ದು, ಗಟ್ಟಿಯಾಗಿ ಹಿಡ್ಕೋಬಾರ್ದು. ಹೀಗೆ ಗಟ್ಟಿಯಾಗಿ ಹಿಡಿದೇ ಇದ್ದರೆ ನೀವು 3 ಗಂಟೆ ಅಲ್ಲ 4 ಗಂಟೆ ಬರೆದ್ರೂ ನಿಮಗೇನು ಅನಿಸಲ್ಲ. ಪೆನ್ನೆಲ್ಲ 1-2 ಗ್ರಾಮ್ 3 ಗ್ರಾಮ್ ಅಷ್ಟೇ ಪೆನ್ ಬರೋದು. ಆ 3 ಗ್ರಾಮ್ ಪೆನ್ ಹಿಡ್ಕೊಳ್ಳೋದ್ರಿಂದ ನಿಮಗೆ ಕೈ ನೋವು ಬರುತ್ತೆ ಅಂದರೆ ನೀವು ಸರಿಯಾಗಿ ಹಿಡ್ಕೊಂಡಿರೋ ಕ್ರಮ ಸರಿಯಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನೀವು ಹಿಡ್ಕೊಂಡಿರುವಂಥ ಕ್ರಮವನ್ನು 1-2 ಸರಿ ಪರಿಶೀಲನೆ ಮಾಡಿ. ಇನ್ ಕೇಸು ಸಣ್ಣ ಮಕ್ಕಳುಗಳು ಆ ಬೆರಳುಗಳು ತುಂಬ ಸೂಕ್ಷ್ಮವಾಗಿರ್ತವೆ, ಸಣ್ಣ ಇರ್ತವೆ, ಅಷ್ಟೊಂದು ಶಕ್ತಿ ಇರಲ್ಲ. ಆ ಸ್ಟ್ರೆಂಥನ್ ಮಾಡೋದಕ್ಕೆ ನಾವು ಕ್ರಮ ತಗೊಳ್ಬೇಕೇ ಹೊರತು 3 ಬೆರಳು ಈ ಥರ ಎಲ್ಲ ಹಿಡ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸ್ಬಾರ್ದು. ಈ 3 ಬೆರಳಲ್ಲಿ ಹಿಡ್ಕೊಳ್ಳೋದನ್ನ ಅಭ್ಯಾಸ ಮಾಡಿದರೆ ಏನಾಗುತ್ತೆ, ಮೂವ್ಮೆಂಟ್ ಚೆನ್ನಾಗಿ ಬರೋದಿಲ್ಲ, ಸ್ಪೀಡಾಗಿ ಬರೆಯೋಕ್ಕಾಗಲ್ಲ. ಸೊ ಹಾಗಾದರೆ ಹೌ ಟು ಸ್ಟ್ರೆಂಥನ್ ದೀಸ್ 2 ಫಿಂಗರ್ಸ್? ಈ 2 ಬೆರಳುಗಳನ್ನು ಸ್ಟ್ರೆಂಥನ್ ಮಾಡೋದು ಹೇಗೆ ಅಂದರೆ ಬಹಳ ಸಿಂಪಲ್. ಪ್ರತಿಯೊಬ್ಬರ ಮನೆಯಲ್ಲೂ ಹೆಸರು ಬೇಳೆಗಳಿರುತ್ತೆ. ಆ ಹೆಸರು ಬೇಳೆನ 1 ಗ್ರಾಮ್ ತಗೊಂಡು ಸರ್ಫೇಸ್ ಮೇಲೆ, ಒಂದು ಪ್ಲೈನ್ ಸರ್ಫೇಸ್ ಮೇಲೆ ಹಾಕಿ, ಅದ್ರ ಮೇಲೆ 1 ಗ್ರಾಮ್ನ ಹಾಕಿ ಆ ವರ್ಟಿಕಲ್ ಆಗಿ ಹೀಗೆ ನೇರವಾಗಿ ಒಂದೊಂದೇ ಕಾಳುಗಳನ್ನು ಎತ್ತಿಡೋದನ್ನ ಅಭ್ಯಾಸ ಮಾಡಿಸಿದ್ರೆ ಆ ಬೆರಳುಗಳಿಗೆ ಹೆಸರುಬೇಳೆ ಸಿಗಲ್ಲ. ಹೆಸರುಬೇಳೆ ಬಹಳ ಸಣ್ಣ ಇರ್ತವೆ. ಆ ಮಗು ಹೀಗೆ ಅಂದು ಏನಾಗುತ್ತೆ, ಈ ಎರಡೇ ಬೆರಳುಗಳು ತುಂಬ ಸ್ಟ್ರಾಂಗ್ ಆಗುತ್ತೆ. ಆಗ ಅವರು ಎರಡೇ ಬೆರಳಲ್ಲಿ ಪೆನ್ನನ್ನು ಅಥವಾ ಪೆನ್ಸಿಲ್ನ ಹಿಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಮತ್ತು ಅವರಿಗೆ ಕೈ ನೋವು ಸಮೇತ ಬರೋದಿಲ್ಲ. ವೇಗವಾಗಿ ಬರೆಯೋದಕ್ಕೂ ಸಾಧ್ಯವಾಗುತ್ತೆ. ಇದನ್ನು ಖಂಡಿತ ನೀವು ಅಳವಡಿಸ್ಕೊಂಡ್ರೆ ಬಹಳ ಅನುಕೂಲಗಳಾಗುತ್ತೆ. ಓಕೆ, ಥ್ಯಾಂಕ್ ಯು.